ನೋಡಿ, ಅದೊಂದು ಜಿಲ್ಲೆಯಲ್ಲಿ ರೈತರ ಆಕ್ರೋಶದ ಕಟ್ಟೆ ಒಡೆದು ಹೋಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರ ಬೇಡಿಕೆ ಏನು, ಏನಕ್ಕೋಸ್ಕರ ಈ ಹೋರಾಟ, ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಲಪ್ರಭಾ ನೀರಿಗಾಗಿ ಬೆಳಗಾವಿಯಲ್ಲಿ ರೈತರ ರಣಕಹಳೆ. ಸಿಂಧನೂರು ಹೆಮ್ಮಡಗ ರಸ್ತೆ ತಡೆದು ರೈತರು ಪ್ರತಿಭಟನೆ. ರಸ್ತೆಯಲ್ಲಿ ಕುಳಿತಿರುವ ನೂರಾರು ರೈತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ನೀರಿಗಾಗಿ ಭುಗಿಲೆದ್ದ ಅನ್ನದಾತರ ಕಿಚ್ಚು. ಹೀಗೆ ಸಿಂಧನೂರು ಹೆಮ್ಮಡಗ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸ್ತಾ ಇರೋದು ನೀರಿಗಾಗಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ರೈತರು ಆಕ್ರೋಶದ ಕಟ್ಟೆ ಒಡೆದಿದ್ದು ಮಲಪ್ರಭಾ ನೀರು ಬಿಡಬೇಕು ಅಂತ ರಸ್ತೆಗಿಳಿದು ಪ್ರತಿಭಟಿಸಿದ್ದಾರೆ. ಸವದತ್ತಿ ಪಟ್ಟಣದ ಹೊರವಲಯದ ಸಿಂಧನೂರು ಹೆಮ್ಮಡಗ ರಾಜ್ಯ ಹೆದ್ದಾರಿಯಲ್ಲಿ ನೂರಾರು ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಧಾರವಾಡ ಜಿಲ್ಲೆಯ ನವಲಗುಂದ, ನರಗುಂದ ಹಾಗೂ ಸವದತ್ತಿ ತಾಲೂಕಿನ ರೈತರು ಒಂದಾಗಿ ಮಲಪ್ರಭಾ ನದಿ ನೀರನ್ನ ತಕ್ಷಣ ಕಾಲುವೆಗೆ ಹರಿಸುವಂತೆ ಆಗ್ರಹಿಸಿದ್ರು. ಕುಡಿಯುವ ನೀರು ಮತ್ತು ಜಾನುವಾರುಗಳ ಜೀವ ಉಳಿಸಲು ನೀರು ಬಿಡಲೇಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಈಗ ನಾವು ಮಾಡಬೇಕಾದ ಹೋರಾಟನ ಕುಡಿ ನೀರಿಗಾಗಿ ಅಂತ ಹೇಳಿ ನಾವು ಈ ಹಿಂದೆ ನಾವು ಡಿ ಸಿ ಅವ್ರ ಕಡೆನೂ ಎಲ್ಲ ನಾವು ಮನವಿ ಕೊಟ್ಟು ಅವ್ರಿಗೆ ರೆಡ್ ಹ್ಯಾಂಡ್ ಭೇಟಿ ಕೊಟ್ಟಿವಿ. ನಮ್ಗೆ ಒಳ್ಳೆ ಆಶ್ವಾಸನೆ ಕೊಟ್ಟರು ಅವರು. ಇಲ್ಲ, ನಾನು 48 ಗಂಟೆ ಒಳಗಾಗಿ ನಮಗೆ ನೆರವೇರಿಸೋದು ನಾ ಕೇಳಿದಾಗ 40 ಗಂಟೆ ಬೇಡ್ರಿ 24 ಗಂಟೆ ಒಳಗೆ ಮಾಡ್ತೇನೆ ಅಂತಂದದ್ದು ಪ್ರೂಫ್ನು ಐತಿ. ಇಷ್ಟಿದ್ದು ನಾವು 8 ರಿಂದ 9, 10 ಜನ ದಾರಿ ಹಿಡಿದ್ರು ಅದು ಏನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ. ನವಲಗುಂದ, ನರಗುಂದ ಹಾಗೂ ಸವದತ್ತಿ ಭಾಗದಲ್ಲಿ ಮಳೆ ಕೊರತೆಯಿಂದ ಜೀವಜಲಕ್ಕಾಗಿ ಜನರು ಪರದಾಡುತ್ತಿದ್ದಾರೆ. ಹೀಗಾಗಿ ನವಿಲು ತೀರ್ಥ ಡ್ಯಾಂನಿಂದ 2 ಟಿಎಂಸಿ ನೀರು ಬಿಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ನೀರು ಹರಿಸುವ ತನಕ ಪ್ರತಿಭಟನೆ ಹಿಂಪಡೆಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪೀಕ್ ನಮಗೆ ಬರಬೇಕತ್ತಿದ್ರೆ ನಮಗೊಂದು 2 ನೀರು ಕೊಟ್ಟರೆ ನಾವು ಹಿಂಗಾರಿ ಪೀಕರ ಮಾಡ್ತೇವೆ ಅಂತೇಳಿ ತಾವು ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ನಾವು ದಯಮಾಡಿ ಬೇಡ್ಕೊಂತ ಬಂದೆವು. ಇದು ಒಂದೇ ಸಲದ ಹೋರಾಟ ಅಲ್ಲ. ತಮಗೆ ಬೆಳಗಾವಿಗೂ ಬಂದು ಮನವಿ ಕೊಟ್ಟೆವು, ಸವದತ್ತಿಗೂ ಮನವಿ ಕೊಟ್ಟೆವು, ಎಲ್ಲ ಅಧಿಕಾರಿಗಳಿಗೂ ಭೇಟಿಯಾಗೆವು. ಮತ್ತು ಇವತ್ತೊಬ್ಬ ಅಧಿಕಾರಿ ಬಂದಾನು, ನೀವು ಸ್ಟ್ರೈಕ್ ತೆಗೀರಿ, ನಾವು ಇದನ್ನ ಮಾಡ್ತೇವೆ ಅಂತ ಹೇಳ್ತಾರೋ, ಆಶ್ವಾಸನೆ ಕೊಡ್ತಾರೋ, ಮಾತು ಕೊಡ್ತಾರೋ. ಯಾವನು ರೈತರ ಕಡೆ ನಮ್ಮನ್ನು ಕಣ್ ತೆಗೆದ ನೋಡುದಿಲ್ಲ. ಈ ನೀರು ಏನೈತಲ್ಲ, ಬೇಕೇ ಬೇಕು. ನೀರು ನಮಗೆ ಸಿಗೋವರೆಗೆ ನಾವು ಇದನ್ನು ಹೋರಾಟ ಮುಂದುವರಿಸುತ್ತೇವೆ. ಏನೋ ಪ್ರತಿಭಟನಾ ಸ್ಥಳಕ್ಕೆ ಸವದತ್ತಿ ತಹಶೀಲ್ದಾರ್ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ರೈತರ ಮನವೊಲಿಸಲು ಯತ್ನಿಸಿದ್ರು. ಆದರೆ ಅಧಿಕಾರಿಗಳ ಮನವಿಗೂ ರೈತರು ಜಗ್ಗದೆ ಪ್ರತಿಭಟನೆ ಮುಂದುವರೆಸಿದ್ದಾರೆ. ರೈತರ ಪ್ರತಿಭಟನೆಯಿಂದಾಗಿ ಸವದತ್ತಿ, ವಿಜಯಪುರ, ಚಿಕ್ಕೋಡಿ, ಜಮಖಂಡಿ, ಅಥಣಿ, ಧಾರವಾಡ ಮಾರ್ಗಗಳ ಬಸ್ ಸಂಚಾರಕ್ಕೆ ಅಸ್ತವ್ಯಸ್ತವಾಗಿದೆ. ಮುನವಳ್ಳಿ, ಯರಗಳ್ಳಿ, ಗೋಕಾಕ ಹಾಗೂ ಸಂಕೇಶ್ವರಕ್ಕೆ ತೆರಳುವ ಪ್ರಯಾಣಿಕರು ರಸ್ತೆಯಲ್ಲೇ ಪರದಾಡಿದ್ರು. ಎರಡು ಟಿಎಂಸಿ ನೀರು ಬಿಡುವ ತನಕ ನಾವು ಪ್ರತಿಭಟನೆ ಕೈ ಬಿಡಲ್ಲ ಅಂತ ಸರ್ಕಾರಕ್ಕೆ ರೈತರು ಎಚ್ಚರಿಕೆ ನೀಡಿದ್ದಾರೆ.